ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿ. ಈ ರಾಶಿಗೆ ಕೇತು ಸಂಚಾರ ಮಾಡಲಿದ್ದಾನೆ ಮೇ 18ರಂದು. ಹಾಗೆ 18 ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಇರಲಿದ್ದಾನೆ. ಈ ಒಂದು ಬದಲಾವಣೆ ಈ ಸಿಂಹ ರಾಶಿಯವರ ಜೀವನದಲ್ಲಿ ಯಾವ್ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಗುರೂಜಿ? ಖಂಡಿತ. ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದ್ರೆ ರಾಹು ಕೇತುಗಳು ಅಲ್ಲಿದ್ರೆ ಹೆಂಗಿರುತ್ತೆ, ಇಲ್ಲಿದ್ರೆ ಹಂಗಿರುತ್ತೆ ಅನ್ನೋಕ್ಕಿಂತ ಮುಖ್ಯವಾಗಿ ಅವ್ರು ಇರೋ ಜಾಗದಲ್ಲೇ ಬಂದು ನಿಂತ್ಕೊಂಡಿದೀವಿ ಇವಾಗ ನಾವು ನೋಡುವುದು. ಹೇಗೆಂದ್ರೆ ಅವ್ರು ಇರೋ ಜಾಗ ಅಂದ್ರೆ ಕೇತು ಅಲ್ಲೇ ಸ್ಥಿತ ಆಗಿದ್ದಾನೆ, ರಾಹು ಸಪ್ತಮದಲ್ಲಿ ಗೋಚರ ಆಗ್ತಾನೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಒಂದು ರಾಜಗ್ರಹದ ರಾಶಿ ಅಂದ್ರೆ ಸೂರ್ಯನ ರಾಶಿ ಅದು. ಸೂರ್ಯನನ್ನ ನೋಡಿದ್ರೆ ಅವ್ರಿಗೆ ಆಗಲ್ಲ ಅಂತ ನಾನು ಆವಾಗಲೇ ಹೇಳಿದೆ. ಸೂರ್ಯನ ನೋಡಿದ್ರೆ ರಾಹು ಕೇತುಗಳಿಗೆ ಆಗಿ ಬರೋದಿಲ್ಲ. ಸೂರ್ಯ ಚಂದ್ರರಿಗೆ ಪರಮಶತ್ರುಗಳು. ಅದು ಸೂರ್ಯನಂತೂ ಬಹಳ ಶತ್ರು ರಾಹುಗೆ. ಹಾಗಾಗಿ ಈ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ವೇಗ ಹೆಚ್ಚಾಗ್ತದೆ, ವಿಪರೀತ ಕೋಪ ಬರೋದು, ಯಾವ್ದನ್ನು ಯೋಚನೆ ಮಾಡಲ್ಲ, ಮಾತಾಡಿದ ತಕ್ಷಣ ಕೋಪ ಬರೋದು. ಈ ಶಾರ್ಟ್ ಟೆಂಪರ್ ಅಂತ ಹೇಳ್ತೀವಲ್ಲ, ಹಾಗೆ ಕೋಪ ಬರ್ತಕ್ಕಂಥದ್ದು. ಮತ್ತೆ ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗದೆ ಮಾತಾಡ್ತಕ್ಕಂಥದ್ದು. ನಾನು ಏನ್ ಹೇಳ್ತಾ ಇದ್ದೀನಿ, ನೀನು ಮಾಡ್ತಾ ಇದ್ದೀನಿ ಗೊತ್ತಾಗಲ್ಲ. ಉದ್ಯೋಗದಲ್ಲಿ ಏನೇನೋ ಮಾತಾಡ್ತಕ್ಕಂಥದ್ದು. ಆ ಒಂದು ವಿಪರೀತ ಒಂದು ಉದ್ವೇಗ ಉಂಟಾಗೋದು ಈ ಒಂದು ಸಿಂಹರಾಶಿಯವರಿಗೆ ಅಲ್ಲಿ ಕೇತು ಇರೋದ್ರಿಂದ. ಮತ್ತೆ ಇನ್ನೊಂದು ಅಂದ್ರೆ ಸಪ್ತಮದಲ್ಲಿ ರಾಹು ಅವನೇನ್ ಮಾಡ್ತಾನೆ ಅಂತಂದ್ರೆ ಯಾವುದೇ ಒಂದು ಕಮಿಟ್ಮೆಂಟ್ ಅನ್ನು ಫೇಲ್ ಮಾಡ್ತಾನೆ. ಕಮಿಟ್ಮೆಂಟ್ ಅಂದ್ರೆ ನೀವು ಯಾವುದೋ ಒಂದು ಕಮಿಟ್ಮೆಂಟ್ ಇರುತ್ತೆ ನಮ್ದು, ಅದನ್ನ ಫೇಲ್ಯೂರ್ ಮಾಡ್ತಾನೆ. ನೀವು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಈ 7ನೇ ಮನೆಯ ಸಪ್ತಮ ಭಾವ ನಿಮಗೆ ತೊಂದರೆ ಕೊಡುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವನೋ ಒಬ್ಬನೊಂದು ಇನ್ನೊಂದು ಪರ್ಸನ್ ತಂದ್ಬಿಟ್ಟಲ್ಲಿ ಎಂಟ್ರಿ ಮಾಡಿಸಿ ಅಲ್ಲಿ ಅವ್ರು ನಷ್ಟ ಮಾಡೋದು. ಮತ್ತೆ ಯಾವುದೇ ವಿಚಾರದಲ್ಲಿ ಅವ್ರು ಹೋಗೋದಾಗ ಅಲ್ಲಿ ಹೋದ ಕೆಲಸ ಆಗದೆ ಇರೋದು. ಪ್ರಮೋಷನ್ಗೂ ಬರುತ್ತೆ. ಪ್ರಮೋಷನ್ ನೀವು ಎಷ್ಟು ತಿರುಗಿದ್ರು ಆಗಲ್ಲ, ಆಫೀಸಲ್ಲಿ ಎಷ್ಟು ತಿರುಗಿದ್ರು ಕೆಲಸ ಆಗಲ್ಲ, ಕೋರ್ಟು ಕಚೇರಿಯಲ್ಲಿ ನೀವು ತಿರುತಾನೆ ಇರಬೇಕು. ಈಗ ಎಲ್ಲವನ್ನು ತಿರುಗಿ ಸಾಕಾಗಿ ಸುಸ್ತಾಗಬೇಕು. ಆ ಕೆಲಸವನ್ನ ಪೂರ್ತಿ ಆಗಲಿಕ್ಕೆ ಬಿಡೋದಿಲ್ಲ. ಸಾಮಾನ್ಯ ಆಯ್ತು ಅನ್ನೋಷ್ಟೊತ್ತಿಗೆ ಅದಾಗಲ್ಲ ಅಂತ ನಿಮಗೆ ಮೆಸೇಜ್ ಬರುತ್ತೆ. ಒಂದ್ ವೇಳೆ ನೀವು ಕೆಲಸ ಹುಡುಕ್ತಾ ಇದ್ದೀರಾ, ಜಾಬ್ ಸರ್ಚಿಂಗ್ ಮಾಡ್ತಾ ಇದ್ದೀರಿ, ಕೆಲಸ ಹುಡುಕುವಂತ ವ್ಯಕ್ತಿಗಳಿಗೂ ಕೂಡ ಈ ಕೆಲಸಕ್ಕೆ ಒಂದು 50 ಕಡೆ ನೀವು ಇಂಟರ್ವ್ಯೂ ಹೋದ್ರು ನಿಮ್ಗೆ ರಿಪ್ಲೈ ಬರಲ್ಲ. ನೀವು ಬನ್ನಿ ನಿಮ್ಮ ಅಪಾಯಿಂಟ್ ಆಗಿದ್ದೀರಿ ಅಂತ ಅಪಾಯಿಂಟ್ಮೆಂಟ್ ಲೆಟರ್ ಬರಲ್ಲ. ಈ ತರ ತೊಂದರೆಗಳಾಗುತ್ತೆ. ಇನ್ನು ಇವಾಗ ಅವರಿಗೆ ಪ್ರಮೋಷನ್ಗೂ ಆ ತರ ತೊಂದರೆ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ವಿವಾಹಕ್ಕೆ ಸಂಬಂಧಪಟ್ಟಂತ ಹೇಳ್ಬೇಕು. ಸಪ್ತಮ ಭಾವ ವಿವಾಹ ಮಾಂಗಲ್ಯ ಸ್ಥಾನ ಅಂತ ನಾವು ಹೇಳ್ತೀವಿ. ಆ ಮಾಂಗಲ್ಯ ಸ್ಥಾನದಲ್ಲಿ ರಾಹು ಕೇತು ಶನಿ ಕುಜ ಕೂತ್ಕೊಂತು ಅಂದ್ರೆ ವಿವಾಹ ಪ್ರತಿಬಂಧಕ ದೋಷ ಅಂತ ಹೇಳ್ತೀವಿ. ಅಂದ್ರೆ ವಿವಾಹ ವಿಳಂಬ ಆಗ್ತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಸಮಯ ಮೀರಿದಾಗ ಆ ವ್ಯವಸ್ಥೆಗಳು ವ್ಯತ್ಯಾಸ ಆಗ್ತದೆ. ಪ್ರತಿಯೊಂದು ಕೂಡ ಸಮಯಕ್ಕೆ ಒಂದು ಮಹತ್ವ ಇರುತ್ತೆ. ಪ್ರತಿಯೊಂದು ಆ ಸಮಯಕ್ಕೆ ಅದ್ರ ಬೆಲೆ ಅದಕ್ಕೆ ಕಟ್ಲಿಕ್ಕೆ ಆಗಲ್ಲ. ಯಾವುದು ಸಮಯ ಹೋದ್ರೋಯ್ತು, ಮತ್ತೆ ಅದು ದುಡ್ಡು ಕೊಟ್ಟರು ಸಿಗಲ್ಲ ಅಂತ ಕೆಲವು ಸಮಯಗಳಕ್ಕೆ ನಾವು ಮಹತ್ವ ಕೊಡ್ಬೇಕಾಗುತ್ತೆ. ಆ ಸಮಯದಲ್ಲಿ ಆಗ್ಲಿಲ್ಲ ಅಂದ್ರೆ ಆ ಒಂದು ವ್ಯವಸ್ಥೆ ಹಾಳಾಗ್ತದೆ. ಹಾಗಾಗಿ ಮದುವೆ ಆಗೋ ವಯಸ್ಸಲ್ಲಿ ನಿಮಗೆ ಡಿಲೇ ಆಗ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ಸಂತಾನಕ್ಕೆ ಅದು ತೊಂದರೆ. ಯಾಕೆಂದ್ರೆ ದೇಹದಲ್ಲಿಯೇ ಕೇತು ಇರ್ತಾರೆ. ದೇಹ ಅಂದ್ರೆ ಆ ರಾಶಿ ಅಂದ್ರೆ ತನುಭಾವ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅವ್ರಿಗೆ ವಿಪರೀತ ತಲೆನೋವು ಬರೋದು, ಮತ್ತೆ ಶಾರೀರಿಕವಾಗಿ ಅವರು ಅಸ್ವಸ್ಥರಾಗೋದು, ಶಕ್ತಿ ಆರೋಗ್ಯದಲ್ಲಿ ಅವರಿಗೆ ಶಕ್ತಿ ಕಡಿಮೆ ಆಗೋದು, ಅಂದ್ರೆ ಅವರಿಗೆ ಅದು ಎನರ್ಜಿ ಕಡಿಮೆ ಆಗೋದು, ಊಟ ಸೇರದೆ ಇರೋದು. ಮತ್ತೆ ಆಗ ಮನುಷ್ಯ ತೆಳ್ಳಗಾಗ್ತಾನೆ. ಆ ಒಂದು ಆರೋಗ್ಯ ವ್ಯತ್ಯಾಸದಿಂದ ಮನುಷ್ಯ ಸ್ವಲ್ಪ ತೆಳ್ಳಗಾಗುವಂತಹದ್ದು. ಆರೋಗ್ಯದ ತೊಂದರೆಯಿಂದ ಅವನು ತೆಳ್ಳಗಾಗ್ತಕ್ಕಂಥದ್ದು. ಅವನು ಯಾವುದೇ ಒಂದು ವ್ಯಾಯಾಮ ಮಾಡಿ ಅಥವಾ ಜಿಮ್ಗೆ ಹೋಗಿ ಅಲ್ಲ, ಆ ತರ ತೊಂದರೆಗಳಾಗ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಈ ಎಲುಬುಗಳಿಗೆ, ಶರೀರದ ಒಳಗಡೆ ಅಸ್ಥಿ ಇರುತ್ತಲ್ಲ ಎಲುಬು, ಆ ಎಲುಬುಗಳಲ್ಲಿ ಬಲ ಕಡಿಮೆ ಆಗ್ತಕ್ಕಂಥದ್ದು, ಮತ್ತೆ ಮಾಂಸಖಂಡಗಳ ಬಲ ಕಡಿಮೆ ಆಗ್ತಕ್ಕಂಥ ಇವೆಲ್ಲ ರಾಹು ಕೇತುಗಳು. ರಾಹು ಬಾಹುಬಲಂ ಕೇತು ಕುಲ ಸೂನತೆ ಅಂತ ಹೇಳ್ತೀವಿ. ಹಾಗಾಗಿ ರಾವು ಕೇತುಗಳು ಬಾಹುಬಲಕ್ಕೆ ಸಂಬಂಧಪಟ್ಟವರು. ಅವರಲ್ಲಿ ಸಿಂಹರಾಶಿಯಲ್ಲಿ ವೀಕ್ ಆಗ್ತಾರೆ. ಯಾಕೆಂದ್ರೆ ಸಿಂಹರಾಶಿ ರಾಜಗ್ರಹ ಸೂರ್ಯನ ಮನೆ. ಆ ಸೂರ್ಯನ ಭಾವದಲ್ಲಿ ರಾಹು ಕೇತುಗಳಿಗೆ ಅಷ್ಟು ಒಳ್ಳೆ ಬಲ ಇರೋದಿಲ್ಲ. ಮತ್ತೆ ಆ ರಾಶಿಯವರಿಗೆ ಅವನು ರಾಹುನು ಕೂಡ ಒಳ್ಳೇದ್ ಮಾಡೋದಿಲ್ಲ, ಮತ್ತೆ ಕೇತುನು ಕೂಡ ಒಳ್ಳೇದ್ ಮಾಡಲ್ಲ. ಕುಜವತ್ ಕೇತು ಅಂದ್ರೂ ಕೂಡ ಕುಜ ತಿಂಗಳ ಒಂದೊಂದು ಮನೆ ತಿರುಗ್ತಾ ಇದ್ರು ಕೂಡ ಇವ್ ರಾಹು ಕೇತುಗಳು 18 ತಿಂಗಳ ಕಾಲ ಇರೋದ್ರಿಂದ ವ್ಯತ್ಯಾಸ ಆಗೇ ಆಗ್ತದೆ. ಮತ್ತೆ ಅವರಿಗೆ ಸ್ವಂತ ಸ್ಥಾನ ಇಲ್ಲ. ರಾಹು ಕೇತುಗಳಿಗೆ ಇದೇ ಭಾವದಲ್ಲಿ ಇವರು ಇರ್ತಾರೆ. ಈ ಭಾವ ಇವರ ಸ್ವಕ್ಷೇತ್ರ. ಇದು ಉಚ್ಚಕ್ಷೇತ್ರ ಅಂತಿಲ್ಲ. ಉಚ್ಚಕ್ಷೇತ್ರ, ನಿಚಕ್ಷೇತ್ರ, ಮಿತ್ರಕ್ಷೇತ್ರ, ಶತ್ರುಕ್ಷೇತ್ರ ಇದ್ದೇ ಇರ್ತದೆ. ಆದ್ರೂ ಕೂಡ ಅವರಿಗೆ ಸ್ವಂತ ಈ ಭಾವದಲ್ಲಿ ಅಂತಿಲ್ಲ. ಅವ್ರು ಯಾರು ಮನೇಲಿದ್ದಾರೆ ಅವ್ರು ಆ ಭಾವಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡ್ತಾರೆ. ನೆಗೆಟಿವ್ ಇದ್ರೆ ನೆಗೆಟಿವ್, ಪಾಸಿಟಿವ್ ಇದ್ರೆ ಪಾಸಿಟಿವ್. ರಾಹುನಿಂದ ಒಳ್ಳೆ ದುಡ್ಡು ಬರ್ತದೆ, ರಾಹುನಿಂದ ಕೆಟ್ಟಕ್ಕೆ ಹೋಗ್ತದೆ. ಈ ಎಲ್ಲಾ ಕೆಲಸವನ್ನು ಕೂಡ ಈ ಗ್ರಹಗಳು ಮಾಡುತ್ತೆ. ಹಾಗಾಗಿ ಅಷ್ಟಮದಲ್ಲ ಇರ್ತಾರೆ ರಾಹು, ಮತ್ತೆ ಇದು ಸಪ್ತಮದಲ್ಲಿ ಇರ್ತಕ್ಕಂಥ ರಾಹು, ರಾಶಿಯಲ್ಲಿರ್ತಕ್ಕಂಥ ಕೇತು, ಇವರಿಬ್ರು ಶುಭ ಫಲವನ್ನು ಕೊಡೋದಿಲ್ಲ. ಮತ್ತೆ ವಿವಾಹ ವಿಳಂಬ ಅಂತ ನಾನು ಹೇಳಿದ್ದೀನಿ. ಇನ್ನು ಕೆಲವೊಂದಷ್ಟು ನಿಮ್ಮ ಕಮಿಟ್ಮೆಂಟ್ ಅಂತ ಹೇಳಿದೀನಿ, ದುಡ್ಡು ಕಾಸು ನೀವು ಕೊಡೋದಿರುತ್ತೆ, ಬರೋದಿಲ್ಲ, ಲೇಟ್ ಆಗ್ತದೆ. ಬರೋದಿಲ್ಲ ಅನ್ನೋಕೆ ಲೇಟ್ ಆಗ್ತದೆ, ಬರುತ್ತೆ, ಯಾವಾಗಲೂ ಬರ್ತದೆ, ನಿಮ್ಗೆ ಬೇಕಾದ ಸಿಗಲ್ಲ, ಅದು ಯೂಸ್ ಆಗೋದಿಲ್ಲ ಕೆಲವು ಸಲ. ಹಂಗಾಗಿ ನಿಮ್ಗೆ ಅದು ಕೂಡ ತೊಂದರೆ ಆಗ್ತದೆ. ಮತ್ತೆ ಸೂರಿಟಿ ಹಾಕಿದ್ರಿಂದ ನಿಮ್ಗೆ ಅದು ಆ ಟೈಮಿಗೆ ಕೆಲಸ ಆಗಲ್ಲ. ಪ್ರತಿಯೊಂದು ಕೂಡ ನಿಮಗೆ ಡಿಲೇ ಆಗಿ ಆಗ್ತದೆ. ಎಲ್ಲಾ ಕೆಲಸನೂ ಆಗತ್ತೆ, ಆದ್ರೆ ಟೈಮ್ ತಗೊಳ್ತದೆ. ಕಾರಣ ರಾಹು ಕೇತು ನಿಮಗೆ ಸುಮ್ಮನೆ ಅನವಶ್ಯಕವಾಗಿ ಅಲ್ದಾಡ್ಸೋದು, ಅನವಶ್ಯಕ ತಿರುಗಾಡ್ಸೋದು, ಅನವಶ್ಯಕ ಖರ್ಚು ಮಾಡಿಸೋದು, ಅನವಶ್ಯಕ ಮಾನಸಿಕ ಒತ್ತಡ ಕೊಡೋದು, ಅನವಶ್ಯಕ ಮನೆಯಲ್ಲಿ ವಾದ ವಿವಾದಗಳಾಗೋದು, ವಾದ ವಿವಾದ ಚರ್ಚೆ, ಅನವಶ್ಯಕ ಕೆಲಸಗಳು, ಏನು ಒಂದು ಪ್ರಯೋಜನ ಇಲ್ತಕ್ಕಂಥ ಕೆಲಸಗಳೆಲ್ಲ ರಾಹು ಕೇತುಗಳಿಂದ ನಮ್ಮ ನಿರೀಕ್ಷೆ ನಾವು ಮಾಡ್ಬೇಕಾಗ್ತದೆ. ಹಾಗಾಗಿ ಅಂತಹದ್ದು. ಮತ್ತೆ ಹಿಂದ್ಗಡೆಯಿಂದ ಪ್ರಾಬ್ಲಮ್ ಬರೋದು, ಹಿಂದ್ಗಡೆ ನಮ್ಗೆ ಗೊತ್ತಿಲ್ಲದೆ ಕೆಲವೊಂದು ಅನಿರೀಕ್ಷಿತ ತೊಂದರೆಗಳು ನಮಗೆ ಗೊತ್ತೇ ಇರಲ್ಲ, ಅಂತ ಸಮಸ್ಯೆಗಳು ಬರ್ತಕ್ಕಂಥದ್ದು. ಒಂದು ಉದಾಹರಣೆ ಎಲ್ಲಿ ಆಕ್ಸಿಡೆಂಟ್ ಆಯ್ತು, ಏನೋ ಕಾಲು ಕೈ ಪೆಟ್ಟಾಯ್ತು, ಅದು ನಮ್ಗೆ ನಿರೀಕ್ಷೆ ಇರುತ್ತಾ? ಇರಲ್ಲ.
ಅನಿರೀಕ್ಷಿತ ಬರೋದು. ಆ ಬೀಳು ನಾನು ಬೀಳ್ಬೇಕು ಅಂತ ಬೀಳಲ್ಲ, ಅವ್ನು ಬಿದ್ದದ್ರಿಂದ ಅವ್ನು ಬಿದ್ದರೂ ಅವ್ನಿಗೆ ತೊಂದರೆ, ಜೊತೆ ನಮಗಿರೋರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಮನೇಲಿ ಒಬ್ರು ಚೆನ್ನಾಗಿರಕ್ ಆಗಲ್ಲ, ಮನೇಲಿ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ತಂದೆ ಚೆನ್ನಾಗಿಲ್ಲ ಮಕ್ಳು ಚೆನ್ನಾಗಿರಕ್ಕಾಗಲ್ಲ, ಮಕ್ಳು ಚೆನ್ನಾಗಿಲ್ಲ ತಂದೆ ಚೆನ್ನಾಗಿರಕ್ಕಾಗಲ್ಲ ಅಲ್ವಾ? ಹಾಗೆ ಗಂಡ ಚೆನ್ನಾಗಿಲ್ಲ ಹೆಂಡತಿ ಚೆನ್ನಾಗಿರಕ್ಕಾಗಲ್ಲ. ಒಂದು ಕುಟುಂಬ ಅಂದ್ರೆ ತಂದೆ ತಾಯಿ ಹೆಂಡತಿ ಮಕ್ಕಳು ತಂದೆ ಎಲ್ಲ ವಯಸ್ಸರು ವೃದ್ಧರು ಮಕ್ಕಳು ಎಲ್ಲ ಇರ್ತಾರೆ. ಅವ್ರು ಒಬ್ರು ಚೆನ್ನಾಗಿಲ್ಲ ಅಂದ್ರೆ ಕುಟುಂಬದಲ್ಲಿ ಒಂಥರ ಅಸಮಾಧಾನ ಉಂಟಾಗ್ತದೆ. ಹಾಗೆ ಅಂತಹ ಒಂದು ಸಂದರ್ಭಗಳು ಈ ರಾಹುಕೇತುವಿನಿಂದ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಜಾಗ್ರತೆ ವಾಹನ ಚಲಾಯಿಸಬೇಕು, ಮತ್ತೆ ಬಹಳ ಜಾಗ್ರತೆ ವಹಿಸಬೇಕು. ಸೆಕ್ಯೂರಿಟಿ ಹಾಕೋದು, ಗ್ಯಾರಂಟಿ ಕೊಡೋದು, ಈ ತರದ್ದೆಲ್ಲ ಸ್ವಲ್ಪ ನಾವು ಕಂಟ್ರೋಲ್ ಇಟ್ಕೋಬೇಕು. ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಿದ್ರೆ ಫ್ಯಾಮಿಲಿ ಇದು ಬರುತ್ತೆ, ಅದರಲ್ಲಿ ಫ್ಯಾಮಿಲಿ ಪಾರ್ಟ್ನರ್ ಬರುತ್ತೆ, ದಾಂಪತ್ಯನೂ ಬರುತ್ತೆ, ಅದು ಕೂಡ ಸ್ವಲ್ಪ ಸಮಸ್ಯೆ ಇರ್ತದೆ. ಆದ್ರೆ ಇವ್ರಿಗೀಗ ಸಿಂಹರಾಶಿ ಅವರಿಗೆ ಲಾಭದಲ್ಲಿ ಇವಾಗ ಗುರು ಇದ್ದಾನೆ. ಲಾಭದಲ್ಲಿ ಗುರುಬಲ ಇದೆ ಅಂತ ನಾವು ಸಿಂಹರಾಶಿಗೆ ಹೇಳ್ಬೇಕು. ಆದ್ರೂ ಕೂಡ ಗುರುಬಲ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಇರ್ತದೆ, ಜಾಗ್ರತೆ ವಹಿಸ್ಕೊಬೇಕು. ಸಾಮಾನ್ಯ ಇವರಿಗೆ ಮಧ್ಯ ಫಲ ಅಂತ ಹೇಳ್ಬೇಕು. ಯಾಕಂದ್ರೆ ಗುರುಬಲ ಇದೆ, ರಾಹುಕೇತು ಚೆನ್ನಾಗಿಲ್ಲ, ಮತ್ತೆ ಇವರಿಗೆ ಶನಿಯು ಕೂಡ ಅಂತ ಒಳ್ಳೆ ಫಲವನ್ನ ಈ ಸಿಂಹರಾಶಿ ಅವರಿಗೆ ಕೊಡೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಇವರಿಗೆ ಮಧ್ಯಮ ಫಲ ಅಂತ ನಾವು ಹೇಳ್ಬೇಕು. ಯಾವುದಕ್ಕೂ ಜಾಗ್ರತೆ ವಹಿಸಬೇಕು. ಒಂದ್ ವೇಳೆ ಈ ಒಂದು ಸಿಂಹರಾಶಿಯವರು ಯಾರಾದ್ರೂ ಕಷ್ಟದಲ್ಲಿ ತೊಂದರೆಯಲ್ಲಿ ಸಮಸ್ಯೆ ಪಟ್ಟಗಂಟವ್ರು ಯಾರೇ ಇದ್ರು ಕೂಡ ಇವಾಗ ಕೇತುಗೆ ಗಣೇಶನ ಆರಾಧನೆ, ರಾಹುಗೆ ದುರ್ಗಿ ಆರಾಧನೆ, ಅದು ಯಾವ ರಾಶಿಯಲ್ಲಿ ಯಾರಿದ್ರು ಕೂಡ ರಾಹುಕೇತು ಅದನ್ನೇ ಮಾಡ್ಬೇಕು. ಆಗ ಅದು ಆರಾಧನೆ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೇದಾಗತ್ತೆ. ಮತ್ತೆ ಅವ್ರ ಜಾತಕ ಚೆನ್ನಾಗಿದ್ರು ಕೂಡ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಸಿಂಹರಾಶಿಯವರು ಎಲ್ಲರೂ ಕೂಡ ಒಂದೇ ದಿನ ಹುಟ್ಟಿರಲ್ಲ. ಒಬ್ಬರು 30 ವರ್ಷದವರು, 60 ವರ್ಷ, 80 ವರ್ಷ, 20 ವರ್ಷ, 5 ವರ್ಷ, 10 ವರ್ಷದವರೆಗೂ ಎಲ್ಲಾ ವಯಸ್ಸಲ್ಲೂ ಕೂಡ ಆ ರಾಶಿಯವರು ಇರ್ತಾರೆ. ಎಲ್ರಿಗೂ ಒಂದೇ ರೀತಿ ಫಲ ಬರಲ್ಲ. ಈಗ ಒಂದೊಂದು ಏಜಿಗೆ ಸಂಬಂಧಪಟ್ಟಂತೆ ವಯಸ್ಸು ನೋಡದಂತೆ ನಾವು ಜಾತಕ ಹೇಳ್ಬಾರ್ದು. ಜ್ಯೋತಿಷ್ಯಾಳು ವಯಸ್ಸು ನೋಡ್ಬೇಕು. ಆ ವಯಸ್ಸಿಗೆ ಆ ಗ್ರಹಗಳು ಆ ಕೆಲಸವನ್ನು ಮಾಡುತ್ತೆ. ಎಲ್ಲಾ ವಯಸ್ಸಿಗೆ ಎಲ್ಲಾ ಗ್ರಹಗಳು ಕೆಲಸ ಮಾಡಲ್ಲ. ಹಾಗಾಗಿ ಈಗ ಒಂದು 60 ವರ್ಷ ಆಗಿರುತ್ತೆ, ಅವ್ರಿಗೆ ವಿವಾಹ ಪ್ರತಿಬಂಧಕ ದೋಷ ಇದ್ರೆ ಅಂತ ಹೇಳಿಕ್ ಆಗಲ್ಲ. ನಾವು ಆ ಒಂದು ಪ್ರಿಡಿಕ್ಷನ್ ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಅವ ವಯಸ್ಸಿಗೆ ಸಂಬಂಧ ಅವರಿಗೆ ಆರೋಗ್ಯ ಸಮಸ್ಯೆಯನ್ನು ನಾವು ಹೇಳ್ಬೇಕು. ಮಕ್ಕಳಿಗೆ ಆದ್ರೆ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಬೇಕು, ದಾಂಪತ್ಯದ ಬಗ್ಗೆ ಹೇಳ್ಬೇಕು. ಅವರ ಸಮಸ್ಯೆಯನ್ನು ಅವ್ರ ಏಜ್ ಲಿಮಿಟ್ ಅಲ್ಲಿ ಅವರ ಗೋಚರದ ಆ ಸಮಯ ಸಂದರ್ಭ ನೋಡಿ ನಾವು ಜೊತೆ ಹೇಳ್ಬೇಕು ಹೊರತು ಎಲ್ಲದಕ್ಕೂ ಹೇಳಿಕ್ಕಾಗಲ್ಲ. ಆಗ ಸಿಂಹರಾಶಿಯಲ್ಲಿ ಇರತಕ್ಕಂಥವ್ರು ಬೇರೆ ಬೇರೆ ಸಮಯದಲ್ಲಿ ಕೋಟ್ಯಾಂತರ ಜನ ಜನಿಸಿದ್ದಾರೆ. ಅವರ ಜಾತಕದಲ್ಲಿ ಹೆಂಗಿದೆ ಆ ಗ್ರಹಗಳು, ನಕ್ಷತ್ರಗಳು, ನವಶಗಳು, ಮತ್ತೆ ಡಿವಿಷನಲ್ ಚಾರ್ಟ್ ಅಂತ ನಾವು ಹೇಳ್ತೀವಿ. ವರ್ಗೀಯ ಕುಂಡಲಿ ಅಷ್ಟಕ ವರ್ಗಗಳ ಮತ್ತು ಭಿನ್ನಾಷ್ಟಕ ವರ್ಗ, ಸರ್ವಾಷ್ಟಕ ವರ್ಗ ಎಲ್ಲ ಇರುತ್ತೆ. ಅದು ಲಗ್ನ ಬಿಂದುಗಳೆಲ್ಲ ಇರುತ್ತೆ. ಅದ್ರ ಮೇಲೆ ನಾವು ಗಣನೆ ತೆಗೆದುಕೊಂಡು ಆ ಜಾತಕ ಫಲವನ್ನ ನೋಡಿ, ಜಾತಕ ಚೆನ್ನಾಗಿದೆ, ಈ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಪೂರ್ತಿ ಬಿಡತ್ತೆ ಅಂತಲ್ಲ, ತಲೆ ಮೇಲೆ ಬೀಳುದು ಕಾಲ್ ಮೇಲೆ ಬೀಳತ್ತೆ, ಒಂದು 50% ಇವರಿಗೆ ಶಿವ ಫಲವನ್ನ ಹೇಳ್ಬಹುದು ಅಂತ ಹೇಳ್ತೀವಿ. ರಾಹುಕೇತು ಸಂಚಾರದ ಫಲಾಫಲಗಳ ಬಗ್ಗೆ, ಸಿಂಹ ರಾಶಿಯ ಮೇಲೆ ಉಂಟಾಗುವಂತಹ ಪ್ರಭಾವದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.